ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನೀವೆಲ್ಲರನ್ನ ಸ್ವಾಗತಿಸುತ್ತೇನೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ಸತ್ಯವೇದ ಭಾಗ ಕೀರ್ತನೆ 40ನೇ ಅಧ್ಯಾಯ 3ನೇ ವಚನ. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ. ಹೊಸ ಕೀರ್ತನೆ, ನ್ಯೂ ಸಾಂಗ್ಸ್. ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂಥ ವಿಷಯ ಕೀರ್ತನೆಗಳಂತ ಅಂದ್ರೇನೆ ಅದು ಸಂಪೂರ್ಣವಾಗಿ ಕರ್ತನಿಗೆ ಸ್ತೋತ್ರಗಳನ್ನ, ಕರ್ತನಿಗೆ ಸ್ತುತಿಗಳನ್ನ ಅರ್ಪಿಸುವಂಥದ್ದೇ ಕೀರ್ತನೆಯಾಗಿದೆ. ಈ ವಚನದಲ್ಲಿ ನಾವು ನೋಡುವಾಗ ಹೊಸ ಕೀರ್ತನೆಗಳನ್ನ ಹುಟ್ಟಿಸಿದ್ದಾನೆ ನನ್ನ ಬಾಳೆಂಬುದಾಗಿ ಕೀರ್ತನೆಗಾರ ಎಷ್ಟು ಅದ್ಭುತವಾಗಿ ವರ್ಣಿಸಿದ್ದಾನೆ. ಕೀರ್ತನೆಗಳಂದ್ರೆ ಕರ್ತನಿಗೆ ಹೊಸ ಹಾಡುಗಳನ್ನ ಹಾಡುವುದು ಎಂದು ಅರ್ಥ. ಹೊಸ ಹಾಡುಗಳು ಅಂತ ಹೇಳೋದಾದ್ರೇನೆ ಅದು ಖಂಡಿತವಾಗಿ ನಮಗೆ ಆಶ್ಚರ್ಯವನ್ನ ಮತ್ತೆ ಒಂದು ವಿಸ್ಮಯವಾದ ಅಮೇಜ್ಮೆಂಟ್ ಅನ್ನ, ಒಂದು ವಂಡರ್ ಅನ್ನ ನಮಗೆ ತರುವಂಥದ್ದಾಗಿದೆ, ಜನರಲ್ಲಿ ತರುವಂಥದ್ದಾಗಿದೆ. ಈ ಒಂದು ವಚನದಲ್ಲಿ ನಾವು ನೋಡುವಾಗ ದೇವ್ರು ಹೇಳ್ತಾ ಇದ್ದಾರೆ, ನಾನು ಅವನ ಬಾಯಿಯಲ್ಲಿ ಹೊಸ ಕೀರ್ತನೆಯನ್ನ ಕರ್ತನು ಹುಟ್ಟಿಸಿದ್ದಾನೆ ಎಂಬುದಾಗಿ ದಾವೀದಗಾರ ದೇವರ ಕುರಿತು ಇಲ್ಲಿ ಹೇಳೋದನ್ನ ನಾವು ನೋಡ್ತೇವೆ. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆ ಅಂದ್ರೆ ಹೊಸ ಕೀರ್ತನೆಯನ್ನ ಹುಟ್ಟಿಸಿದ್ದಾನೆ ಎಂಬುದಾಗಿ. ಅಂದ್ರೆ ಯಾವ ಒಬ್ಬ ವ್ಯಕ್ತಿಗೆ ಬಾಯಲ್ಲಿ ಹಾಡು ಅಥವಾ ಸ್ತುತಿ ಬರುತ್ತೆ ಎಂಬುದಾಗಿ ನಾವು ಹೇಳುವಾಗ, ಕರ್ತನು ಯಾರಿಗೆ ಅದ್ಭುತವಾದ ಆಶ್ಚರ್ಯಚಕಿತವಾದ ಕಾರ್ಯಗಳನ್ನ ಮಾಡಿರ್ತಾರೋ ಅಂಥವರ ಬಾಯಿಯಲ್ಲಿ ಕರ್ತನಿಗೆ ಯಾವಾಗಲೂ ಥ್ಯಾಂಕ್ಸ್, ಯಾವಾಗಲೂ ಸ್ತೋತ್ರ, ಯಾವಾಗಲೂ ಸ್ತುತಿ ಅನ್ನೋದು ಅದು ಬರುವಂಥದ್ದಾಗಿದೆ. ಹಾಗಾದ್ರೆ ಈ ವಚನದ ಆಧಾರದ ಮೇರೆಗೆ ಈ ದಿನ ದೇವ್ರು ನಮ್ಮೊಟ್ಟಿಗೆ ಮಾತನಾಡ್ತಾ ಇರೋದು ಏನಂದ್ರೆ, ನಿಮ್ಮ ಜೀವಿತದಲ್ಲಿ ಈ ವರ್ಷ 2024 ನೀವು ಕಾಲಿಟ್ಟಿದ್ದೀರಾ, ಖಂಡಿತವಾಗಿ ಕರ್ತರು ನಿಮ್ಮ ಬಾಯಿಯಲ್ಲಿ ಒಂದು ನೂತನ ಕೀರ್ತನೆ, ಒಂದು ಹೊಸ ಕೀರ್ತನೆಗಳನ್ನ ಅವರು ಹುಟ್ಟಿಸ್ತಾರೆ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅದು ನೆರವೇರುತ್ತೆ. ನಾನು ನೀನು ಆರಾಧಿಸುವಂಥ ದೇವರು ಅವರು ಸುಳ್ಳು ಹೇಳಲಿಕ್ಕೆ ಅವರು ಮನುಷ್ಯನೂ ಅಲ್ಲ, ಅವರು ಸುಳ್ಳಾಡುವಂಥ ಮನುಷ್ಯ ಮಾತ್ರದವರು ಅಲ್ಲ, ಅವರು ಹೇಳಿದ್ದನ್ನ ನೆರವೇರಿಸುವಂಥ ಕರ್ತನು. ಹಾಗಾದ್ರೆ ದಾವೀದನು ಕೀರ್ತನೆಗಾರನು ಒಂದು ಇಕ್ಕಟ್ಟಿನಲ್ಲಿ ಇದ್ದಾಗ ದಾವೀದ ರಾಜ ಹೇಳ್ತಾ ಇದ್ದಾನೆ, ನನ್ನನ್ನು ನಾಶನದಿಂದ ಗುಂಡಿಯೊಳಗಿಂದ ನನ್ನನ್ನು ಮೇಲಕ್ಕೆತ್ತಿದ್ದು, ಬಂಡೆಯ ಮೇಲೆ ನಿಲ್ಲಿಸಿದ್ದು ದೇವರು ಎಂಬುದಾಗಿ ಒಂದು ಕೀರ್ತನೆಯನ್ನ ಕರ್ತನಿಗೆ ಹಾಡೋದನ್ನ ನಾವು ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರ ಸಲ್ಲಿಸೋದನ್ನ ನೋಡ್ತೇವೆ. ದಾವೀದ ರಾಜನಿಗೆ ಎಷ್ಟೊಂದು ಹೋರಾಟ. ದೇವರು ಒಂದು ಕಾಲದಲ್ಲಿ ವಾಗ್ದಾನ ಮಾಡಿದ್ರು, ಸಿಂಹಾಸನವನ್ನು ಸ್ಥಿರಪಡಿಸ್ತೇನೆ ಎಂಬುದಾಗಿ. ಆದ್ರೆ ದಾವೀದ ರಾಜನಿಗೆ ಜೊತೆಯಲ್ಲಿ ಇದ್ದಂಥವ್ರು ಇಲ್ಲೇ ತನ್ನ ಸ್ವಂತ ಮಗನಿಂದಲೇ ಅನೇಕ ಹೋರಾಟಗಳನ್ನ ದಾವೀದ ರಾಜ ಎದುರಿಸ್ಬೇಕಾದ್ರೂ ಸಹ ಈ ಕೀರ್ತನೆಗಳ ಪುಸ್ತಕಗಳನ್ನ ನೀವು ನೋಡುವಾಗ ದಾವೀದ ರಾಜನಿಗೆ ಒಂದೊಂದು ಕೀರ್ತನೆಗಳು ಎಷ್ಟು ಅರ್ಥವನ್ನು ಕೊಡುವಂಥದ್ದಾಗಿದೆ. ಒಂದೊಂದು ಕೀರ್ತನೆಗಳನ್ನ ಹಾಡುವಾಗ ಅದು ಹೃದಯಕ್ಕೆ ಸಮಾಧಾನವನ್ನ ಕೊಡುವಂಥದ್ದಾಗಿದೆ. ದೇವರು ಯಾರಾಗಿದ್ದಾರೆ ಎಂಬುದಾಗಿ ವರ್ಣಿಸುವಂಥದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀವು ಈ ದಿನ ಒಂದು ವೇಳೆ ಯಾವುದೋ ಒಂದು ಸನ್ನಿವೇಶದಲ್ಲಿ, ಒಂದು ಸ್ಕೇರಿ, ಒಂದು ಭಯಾನಕವಾದ ಒಂದು ಸನ್ನಿವೇಶದ ಒಂದು ಸ್ಥಳದಲ್ಲಿ ನೀವು ಇರೋದಾದ್ರೆ, ನೀವೊಂದು ತೀರ್ಮಾನ ಮಾಡ್ರಿ, ದೇವರೇ ನಾನು ನಿನ್ನನ್ನು ಸ್ತುತಿಸ್ತೇನೆ, ನಾನು ನಿನಗೆ ಒಂದು ಹೊಸ ಹಾಡನ್ನು ಹಾಡ್ತೇನೆ ಎಂಬುದಾಗಿ ನೀವು ಯಾವಾಗ ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ನಿಮ್ಮ ಕಣ್ಣೀರಿನ ಪರಿಸ್ಥಿತಿಯಲ್ಲಿ, ನಿಮ್ಮ ವೇದನೆಯ ಪರಿಸ್ಥಿತಿಯಲ್ಲಿ ನೀವು ಕರ್ತನಿಗೆ ಸ್ತೋತ್ರ ಬಲಿಗಳನ್ನು, ಸ್ತುತಿಗಳನ್ನು, ಹೊಸ ಕೀರ್ತನೆಯನ್ನು ಹಾಡೋದಕ್ಕೆ ತೀರ್ಮಾನ ಮಾಡ್ತಿರೋ, ಆ ಸ್ತೋತ್ರ ಅನ್ನೋದು ನಿಮಗೆ ಒಂದು ಆಯುಧ. ವೈರಿಗೂ, ದುರಾತ್ಮನಿಗೂ, ಸೈತಾನನಿಗೂ, ಭಯಕ್ಕೂ, ನಿಮ್ಮ ಜೀವಿತದಲ್ಲಿ ದುರಾತ್ಮನು ಕೊಂಡು ಬರುವಂಥ ಎಲ್ಲ ಭಯಕ್ಕೂ, ಎಲ್ಲ ರೀತಿಯಾದ ನಿರಾಶೆಗೂ, ಎಲ್ಲ ರೀತಿಯಾದ ಕಾರ್ಯಗಳಿಗೂ ವೆಪನ್ ಅನ್ನೋದು, ಒಂದು ಆಯುಧ ಅನ್ನೋದು ಅದು
ಸ್ತೋತ್ರ ಸ್ತುತಿ ಬಲಿಗಳನ್ನ, ಅದನ್ನೇ ನೀವು ಕೀರ್ತನೆ ಪುಸ್ತಕಗಳಲ್ಲಿ ನೀವು ನೋಡುವಾಗ ದಾವೀದ ರಾಜ ಉಪಯೋಗಿಸಿದಂಥ ಒಂದು ಆಯುಧ ಎಂಬುದಾಗಿ ನೋಡುವಾಗ ಹೊಸ ಕೀರ್ತನೆಗಳನ್ನ ಕರ್ತನಿಗೆ ಹಾಡೋದು. ಯಾವಾಗೆಲ್ಲ ದಾವೀದ ರಾಜನು ಕರ್ತನಿಗೆ ಕೀರ್ತನೆಗಳನ್ನ ಹಾಡ್ತಾ ಇದ್ನೋ ಆತನಿಗೆ ಒಂದು ಬಲ ಸಿಗ್ತಾ ಇತ್ತು, ಆತನಿಗೆ ಒಂದು ನಂಬಿಕೆ ಸಿಗ್ತಾ ಇತ್ತು. ಕರ್ತನ ಪಾದದಲ್ಲಿ ಆತನಿಗೆ ಒಂದು ಧೈರ್ಯ ಸಿಕ್ಕಿ ಕೊನೆಯದಾಗಿ ಯಾರೇನೇ ಮಾಡಿದ್ರು ದಾವೀದ ರಾಜನ ಸಿಂಹಾಸನ ಅದು ಸ್ಥಿರಪಡಿಸಲ್ಪಟ್ಟಿತು. ಮುಂದೆಯೂ ದಾವೀದ ರಾಜನ ಒಂದು ವಂಶಾವಳಿಯಿಂದ ಯೇಸು ಸ್ವಾಮಿ ಬರೋದನ್ನ ನಾವು ನೋಡ್ತೇವೆ. ದೇವರೆಷ್ಟು ಒಳ್ಳೆಯವರಲ್ಲ ಪ್ರಿಯ ದೇವರ ಮಕ್ಕಳೇ. ಈ ವರ್ಷದಲ್ಲಿಯೂ 2024 ನನಗೆ ಗೊತ್ತಿಲ್ಲ ಈ ಹಿಂದೆ ನೀವು ಯಾವ ಹಾಡುಗಳನ್ನ ಆಡ್ತಾ ಇದ್ರಿ ಅಥವಾ ನೀವು ನಿಮ್ಮ ಜೀವಿತದಲ್ಲಿ ಎಂತಹ ಒಂದು ಪರಿಸ್ಥಿತಿಗಳನ್ನ ಹೋಗ್ತಾ ಇದ್ರಿ ಅಂತ. ಅದು ಈ ವರ್ಷ ಕರ್ತನು ವಾಗ್ದಾನ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾವಾಗೆಲ್ಲ ಭಯ ಬರುತ್ತೋ, ಯಾವಾಗೆಲ್ಲ ದುರಾತ್ಮನು ನಿಮ್ಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಾರೋ, ನೂತನ ಕೀರ್ತನೆಗಳನ್ನ ಹೊಸ ಕೀರ್ತನೆಗಳನ್ನ ಖಂಡಿತವಾಗಿ ಕರ್ತನಿಗೆ ಹಾಡುವಾಗ, ಮತ್ತೆ ಈ ವರ್ಷದಲ್ಲಿ ದೇವರು ನಿಮ್ಗೆ ಕೊಟ್ಟಿರುವಂತ ಪ್ರಾಮಿಸಸ್ ವಾಗ್ದಾನಗಳನ್ನ ನೀವು ಹಿಡಿದುಕೊಳ್ಳುವಾಗ ದೇವರು ಅದನ್ನ ನೆರವೇರಿಸ್ತಾರೆ. ಅದನ್ನ ನೀವು ನುಡಿತಾ ಇರಿ, ಅದನ್ನ ಹಾಡ್ತಾ ಇರಿ. ಖಂಡಿತವಾಗಿ ಈ ವರ್ಷ 2024 ಅಲ್ಲಿ ನಿಮ್ಗೆ ದೇವ್ರು ಏನೆಲ್ಲ ವಾಗ್ದಾನಗಳನ್ನ ಕೊಟ್ಟಿರ್ತಾರೋ ಅದನ್ನ ನೆರವೇರಿಸಿ ನಿಮ್ಮ ಬಾಯಲ್ಲಿ ಒಂದು ಕೀರ್ತನೆ ಬರುವಂತೆ ಮಾಡ್ತಾರೆ. ಅದು ನಿಮಗ್ ಮಾತ್ರ ಅಲ್ಲ, ಅನೇಕ ಜನರು ನಿಮ್ಮನ್ನ ನೋಡಿ ಆಶ್ಚರ್ಯ ಪಡುವಂತೆ ಒಂದು ಹೊಸ ಕೀರ್ತನೆಯನ್ನ ನಿಮ್ಮ ಬಾಯಲ್ಲಿ ಹುಟ್ಟಿಸ್ಲಿಕ್ಕೆ ನನ್ನ ಕರ್ತನು ಶಕ್ತರಾಗಿದ್ದಾರೆ. ಹಾಗಾದ್ರೆ ಈ ವರ್ಷ ನೀವು ಈ ಆರಂಭದ ದಿನಗಳಿಂದಲೇ ನೀವು ನೂತನ ಕೀರ್ತನೆಯನ್ನು ಹಾಡಲಿಕ್ಕೆ ನೀವು ನಿಮ್ಮ ಹೃದಯಗಳನ್ನ ಸ್ಥಿರಪಡಿಸಿಕೊಳ್ಳುವಾಗ, ಕರ್ತನ ವಾಗ್ದಾನಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಕರ್ತನ ಪಾದದಲ್ಲಿ ಕಾದಿರುವಾಗ, ಹೊಸ ಕೀರ್ತನೆಗಳ ಮುಖಾಂತರವಾಗಿ ಕರ್ತನನ್ನು ಸ್ತುತಿಸುವಾಗ, ಈ ವರ್ಷದ ಕೊನೆಯಲ್ಲಿ ನೀವೇ ಸಾಕ್ಷಿ ಹೇಳ್ತೀರಾ ಕರ್ತನು ನಿಮ್ಮನ್ನು ಯಾವ ರೀತಿ ನಡೆಸಿದ್ರು ಎಂಬುದಾಗಿ. ಹೊಸ ಕೀರ್ತನೆಗಳ ಮೂಲಕ ನೀವು ಮಾತ್ರ ಅಲ್ಲ, ನಿಮ್ಮ ಸುತ್ತಲೂ ಇರುವಂತ ಜನರೆಲ್ಲರೂ ಕಾಣುವಂತೆ ನೀವು ಕಂಡೇ ಕಾಣ್ತೀರಾ ಎಂಬುದಾಗಿ ನಾನು ಈ ದಿನ ಕರ್ತನ ವಾಕ್ಯದ ಮೂಲಕ ನಿಮ್ಮನ್ನು ಉತ್ತೇಜಿಸ್ತೇನೆ. ಕರ್ತನು ತಾನೇ ನಿಮ್ಮ ಬಾಯಿಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಲಿ, ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ಯೇಸುವೆ, ದಾವೀದ ರಾಜನ ಬಾಯಿಯಲ್ಲಿ ನೂತನ ಕೀರ್ತನೆ, ಹೊಸ ಕೀರ್ತನೆಯನ್ನು ಹುಟ್ಟಿಸಿದಂತ ಅದೇ ದೇವರು ಇಂದಿಗೂ ನೀವು ಜೀವಿಸುವಂತವರಾಗಿದ್ದೀರಾ. ಈ ವರ್ಷದಲ್ಲಿ ಈ ಮಕ್ಕಳು ವಾಗ್ದಾನಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅವರು ಮುಂದೆ ಹೋಗುವಾಗ ಕರ್ತನೆ ಆ ವಾಗ್ದಾನಗಳನ್ನ ನೆರವೇರಿಸಿ ಇವರ ಬಾಯಲ್ಲಿ ಹೊಸ ಕೀರ್ತನೆಯನ್ನು ಉಂಟು ಮಾಡಿ ತಮ್ಮ ಸುತ್ತಲಿರುವಂತ ಎಲ್ಲಾ ಜನರು ರಾಜ ನಿಮ್ಮ ಮಹಿಮೆ, ನಿಮ್ಮ ಶಕ್ತಿಯನ್ನ ಇವರ ಜೀವಿತದಲ್ಲಿ ಕಾಣುವಂತೆ ಈ ದಿನಗಳಲ್ಲೆಲ್ಲ, ಈ ವರ್ಷವೆಲ್ಲ ನೀವು ರಾಜ ಈ ಮಕ್ಕಳನ್ನ ನೀವು ನಡೆಸ್ತೀರ ಎಂಬುದಾಗಿ ನಾವು ನಂಬುತ್ತೇವೆ. ನೀವು ಹಾಗೇ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನೆನಪಿಟ್ಕೊಳ್ರಿ, ಯೇಸು ನಿಮ್ಮನ್ನ ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು,
ಮಾಡಿ ಹೋದರು. ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು. ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.